ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಜಸ್ಥಾನದ ಟೋಂಕ್ ಸವಾಯಿ ಮಾಧೋಪುರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಮೋದಿಗೆ ರಾಜಸ್ಥಾನದ ಪೇಟ ತೊಡಿಸಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಉತ್ಸಾಹವನ್ನು ನಾನು ಸ್ವೀಕರಿಸಿದ್ದೇನೆ. ಇಂದು ಹನುಮ ಜಯಂತಿಯ ಪವಿತ್ರವಾದ ದಿನವಾಗಿದೆ. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಎಂದು ಕಾರ್ಯಕ್ರಮದಲ್ಲಿ ಹನುಮನನ್ನು ನೆನೆದು ಮೋದಿ ಎಲ್ಲರಿಗೂ ಶುಭಾಶಯ ತಿಳಿಸಿದರು. भैया, आपका प्यार, आपके आशीर्वाद, आपके उत्साह सब कुछ मुझे पहुंच गया. अब मैं अपनी बात पहुंचाऊं. आज राम भक्त हनुमान जी की जयंती का पवित्र दिन है. पूरे देश को हनुमान जयंती की बहुत बहुत शुभकामनाएं. मेरे साथ बोलिए, बजरंग बली की, बजरंग बली की. ರಾಜಸ್ಥಾನದ ಕಾರ್ಯಕ್ರಮದ ನಂತರ ಮೋದಿ ಛತ್ತೀಸ್ಗಢದ ಜಾಂಜ್ಗಿರಿ ಚಂಪಾದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದರು. ಇಂದು ಹನುಮ ಜಯಂತಿಯಾದ ಕಾರಣ ಹನುಮ ಗೀತೆ ಪ್ರಸಾರ ಮಾಡಿ ವೇದಿಕೆಯ ಮೇಲೆ ಮೋದಿಯನ್ನು ಬರಮಾಡಿಕೊಂಡರು. ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣು ದೇವ್ ಸಾಯಿ ಮೋದಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಸಭೆಯಲ್ಲಿ ಮೋದಿಯವರ ಭಾವಚಿತ್ರ ಹಿಡಿದ ಬಾಲಕಿ ಎಲ್ಲರ ಗಮನ ಸೆಳೆದಳು. ಸ್ವತಃ ಪ್ರಧಾನಿ ಮೋದಿ ಭದ್ರತಾ ಸಿಬ್ಬಂದಿಗೆ ಭಾವಚಿತ್ರವನ್ನ ತೆಗೆದುಕೊಳ್ಳುವಂತೆ ತಿಳಿಸಿ ಬಾಲಕಿಗೆ ಪತ್ರ ಬರೆಯುತ್ತೇನೆ ಎಂದು ಭಾವಚಿತ್ರವನ್ನ ಸ್ವೀಕರಿಸಿದರು. बेटी, आप कब से ये फोटो लेके खड़ी हो, थक जाओगी. क्या करना है? मुझे देना चाहती हो? मुझे देने के लिए लाई हो? भाई जरा लेकर के मेरे एसपीजी के लोगों को दे दीजिए. बेटा, पीछे अपना नाम पता लिख देना. अपना नाम पता लिख देना, मैं तुम्हें चिट्ठी भेजूंगा. अजय इधर भी है. ये कौन है, किसने किया है? ये तो बहुत बड़े बड़े मेहरबान लोग हैं. ಮೋದಿ ಎಲ್ಲೇ ಹೋದರೂ ದೇಶದ ಜನರು ಪ್ರೀತಿ ತೋರಿಸುತ್ತಾರೆ. ಅದರಲ್ಲಿ ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲ. ದೇಶದ ಎಲ್ಲರಿಗೂ ಅಚ್ಚುಮೆಚ್ಚಿನ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ.